ಈಗ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 17 ಮತ್ತು 18ನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳ್ರಿ. ಜಹಣಾಮಕೋ ವಿಪುರಿಸೋ ರಾಯಾಣಂ ಜಾಣಿ ಊಣ ಸದ್ದಹದಿ ತೋತಂ ಅಣುಚರದಿ ಪುನೋ ಅತ್ತತ್ತೀವೋಪಯತ್ತೇಣ ಏವಂ ಹಿ ಜೀವರಾಯ ನಾದವೋ ತಹಾಯ ಸದ್ದಹೇಧವೋ ಅಣುಚರಿಧವೋ ಯಾ ಪುಣೋ ಸೋಚೇವದು ಮೋಕ್ಷ ಕಾಮೇಣ. ಈಗ ಇಲ್ಲಿ 17 ಮತ್ತು 18ನೆಯ ಸಂಖ್ಯೆಯ ಗಾಥೆಯ ಅರ್ಥವನ್ನು ಹೇಳಲಾಗುತ್ತದೆ. ಹೇಗೆ ಯಾರಾದರೂ ಧನಾಪೇಕ್ಷೆಯುಳ್ಳ ಪುರುಷನು ರಾಜನನ್ನು ತಿಳಿದು ಶ್ರದ್ಧೆ ಮಾಡುತ್ತಾನೆ, ಅದರ ನಂತರ ಅವನ ಉತ್ತಮ ರೀತಿಯಿಂದ ಸೇವೆ ಮಾಡುತ್ತಾನೆ. ಇದೇ ಪ್ರಕಾರ ಮೋಕ್ಷದ ಇಚ್ಛೆ ಇರುವವರು ಜೀವರಾಜನನ್ನು ತಿಳಿಯಬೇಕು ಮತ್ತು ಅದೇ ಪ್ರಕಾರ ಶ್ರದ್ಧೆ ಮಾಡಬೇಕು. ಅದಾದ ನಂತರ ಅನುಚರಣ ಅಂದರೆ ಆಚರಣೆ ಮಾಡಬೇಕು, ತನ್ಮಯವಾಗಬೇಕು. ಇದು ಗಾಥೆಯ ಅರ್ಥ ಆಯಿತು.